ಬ್ರೋ ಸ್ವಲ್ಪ ಡೌನ್ ಮಾಡ್ತೀವಿ ಮೊಬೈಲು ಸೆಕೆಂಡ್ ಟೈಮ್ ನೋಡ್ತಿರೋದು ಬ್ರೋ ಸ್ವಲ್ಪ ಡೌನ್ ಮಾಡೋಣ ಸಸ್ಪೆನ್ಸ್ ಎಲ್ಲ ಅಷ್ಟೇ ಅಷ್ಟೇ ಸಿನಿಮಾನ ಎಂಜಾಯ್ ಮಾಡಿದ್ವಿ ಮತ್ತೆ ಇವತ್ತು ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಪೇರ್ ರಾಣಾ ಆ್ಯಂಡ್ ಪ್ರಿಯಾಂಕಾ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾರೆ ಆ್ಯಕ್ಚುಲಿ ಕರುಣ ಪ್ರಿಯಾಂಕಾ ಬಗ್ಗೆ ಅಂತ ಹೇಳೇ ಹೇಳಿರ್ತಾರೆ ಮಹಾನಟಿಯಲ್ಲಿ ಅವರು ಲೋಗೋಗಳೇ ಫುಲ್ ಫ್ರೇಮ್ ಬರ್ತಿದೆ ನನಗೆ ಸೊ ಐ ಥಿಂಕ್ ಪ್ರಿಯಾಂಕಾ ಇಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ 100% ಇವ್ರು ಡೇಟ್ ಅಂತ ಸಿಗೋದು ಅಷ್ಟು ಬ್ಯುಸಿಯಾಗಿ ಹೋಗ್ತಾರೆ ಆ್ಯಂಡ್ ಪರ್ಸ್ನಲಿ ಎಷ್ಟು ಕ್ಯೂಟಾಗಿ ಕಾಣ್ತಾರೆ ಮೊಬೈಲ್ ಡೌನ್ ಮಾಡ್ಬೋದು ಅಲ್ಲಿ ಕ್ಯಾಮ್ರಾ ಮುಗ್ತಾವ್ರಿ ಅಯ್ಯೋ ಹಿಂಗೆ ಆಗಬಾರ್ದಿತ್ತು ಅಂತ ಅನ್ಸುತ್ತೆ ರಾಣಾ ನೋಡಿ ಫೀಲ್ ಸೋ ಬ್ಯಾಡ್ ಫಾರ್ ಹಿಮ್ ಆ್ಯಂಡ್ ಮೇಲೆ ಇದು ಒಂದು ಮೊಬೈಲ್ ಎಲ್ಲರೂ ಸಿನಿಮಾ ಖುಷಿ ಇದೆ ನಮಗೆ ಮೈಸೂರು ನೋಡಿದಾಗೂ ಟ್ರೆಮೆಂಡಸ್ ಎಕ್ಸ್ಪೀರಿಯನ್ಸು. ನಿನ್ನೆ ನಮ್ಮ ಬೆಂಗಳೂರಿನೆಲ್ಲ ಒನ್ ಶೋ ಅಂತ ಅಂದ್ಕೊಂಡು ಶುರು ಮಾಡಿದ್ದು, ಅದು ಸುಮಾರು ಕಡೆ ಪೇಯ್ಡ್ ಪ್ರೀಮಿಯರ್ಸ್ ಆಯಿತು. ನಮಗೆ ಎಲ್ಲ ಕಡೆ ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು. ಯೂಶಲ್ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ಥರದ್ದು ಟಾಕ್ ಬರೋದು ಸಹಜ, ಬಟ್ ತುಂಬ ಚೆನ್ನಾಗಿದೆ, ಇದು ಮಸ್ಟ್ ವಾಚ್, ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು ನಾವು ಇವಾಗ ಏನು ಕಮೆಂಟ್ಸ್ ನೋಡ್ತಾ ಇದ್ದೀವಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಪ್ರೆಸ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ದೇ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು. ನಮಗೆ ಎಲ್ಲ ಕಡೆನೂ ಅಂದರೆ ನಾನು ತುಂಬ ಇದ್ದು ಮಾಸು ಫೈಟ್ಗಳಿಗೆಲ್ಲ ಎಂಜಾಯ್ ಮಾಡೋದು ನೋಡ್ತೀನಿ. ಬಟ್ ಈ ಸಿನಿಮಾ ನೀವೆಲ್ಲ ನೋಡ್ತಾ ಇದ್ದೀರಾ, ಬಿಸಿಲು ಹೊಡೆಯೋದು, ಚಪ್ಪಾಳೆ ಹೊಡೆಯೋದು, ಎತ್ತಿದ್ಕೊಂಡು ಚಪ್ಪಾಳೆ ಹೊಡೆಯೋದು, ಇದೆಲ್ಲ ತುಂಬ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ. ಸೊ ಅದ್ಭುತವಾದ ಪ್ರತಿಕ್ರಿಯೆ ನಮಗೆ. ಸೊ ನಾವೆಲ್ಲ ಪ್ರೇಕ್ಷಕರು ಎಲ್ಲ ಬಂದು ನೋಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಿಟ್ಕೊಟ್ಟಿಲ್ಲ ಆ ಒಂದು ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ಕಂತನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಓಡುತ್ತೆ. ಹೌದು, ಇಲ್ಲ ಇವಾಗ ಎಲ್ಲ ಕಡೆನೂ ಅದು ಅದೇ ಮಾಡ್ತಾ ಇರೋದು. ನಮಗೆ ಜನಕ್ಕೆ ಕನೆಕ್ಟ್ ಆಗುವಂಥ ಸಿನಿಮಾಗಳೇ ಮಾಡಬೇಕು. ಅದರಲ್ಲೂ ನೇಟಿವಿಟಿ ಇರುವಂಥ ಸ್ಕ್ರಿಪ್ಟ್ಗಳು ಮಾಡಿದಾಗ ತುಂಬ ಕನೆಕ್ಟ್ ಆಗ್ತಾ ಇದೆ. ಸೊ ಅದೇ ಪ್ರಯತ್ನದಲ್ಲಿ ಪುನೀತ್ ಅವ್ರು ಬಂದು ನನಗೂ ಎಕ್ಸೈಟ್ ಆಗಿದ್ದೇನೆ. ಜನ ಇಷ್ಟಪಡ್ತಾರೆ ಇದು ಅಂತ ತುಂಬ ಅನಿಸಿತ್ತು. ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ದು. ಇವತ್ತು ಏನು ಪ್ರತಿಕ್ರಿಯೆ ಸಿಗ್ತಾ ಇದೆ ಭಾಳನೇ ಖುಷಿ. ಯಾಕಂದರೆ ನಮ್ಮ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡ್ತಾರೆ. ಅದಕ್ಕೆ ಸ್ಟಾರ್ ಕ್ಯಾಸ್ಟು ಇನ್ನೊಂದು ಯಾವುದೂ ಅದನ್ನು ತಲೆ ಇಟ್ಕೊಳ್ತೇನೆ. ಒಂದು ಒಳ್ಳೆ ಕಾಂಟೆಂಟ್ ಇತ್ತು, ಅದು 2 ಗಂಟೆಗೆ ಅದು ಬರ್ತಿದೆ ಅಂತಂದರೆ 100% ಅದಕ್ಕೆ ಕೈ ಹಿಡಿತಾರೆ ಅನ್ನೋದಕ್ಕೆ ಹಾಗೆ ಮತ್ತೆ ಪ್ರೂವ್ ಆಗಿದೆ ನಮ್ಮ ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸರ್. ಬಿಕಾಸ್ ತನ್ನ ಕ್ರಿಯೇಟಿವ್ಸ್ ಇದೆ ಅಂತ ಒಂದು ಒಳ್ಳೆ ಸಿನಿಮಾ ಇರುತ್ತೆ ಅನ್ನೋದು ನಾವು ಮತ್ತೊಂದು ಸಲ ಪ್ರೂವ್ ಮಾಡಿರೋದು. ಇಲ್ಲ, ನಾನು ಒಬ್ಬ ಆಡಿಯನ್ನೇನೆ. ನಾನು ಸಿನಿಮಾ ಮಾಡಲಿ, ಅದು ಕಥೆ ಕೇಳ್ತಾಯಿರಲಿ, ಕ್ರಿಯೇಟಿವ್ ಆಗಿ ಮಾಡಿರಲಿ, ಪ್ರೊಡ್ಯೂಸ್ ಮಾಡಲಿ, ಏನು ಮಾಡಿದ್ರು ನಾನು ಫಸ್ಟ್ ಒಬ್ಬ ಆಡಿಯನ್. ನನಗೆ ನಾನು ಏನು ಕಥೆ ಕೇಳಬೇಕಾದ್ರೆ ಒಬ್ಬ ಆಡಿಯನ್ ಆಗಿ ಕೇಳಿರೋದು. ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕು ಹಾಗೆ ನೋಡಿರ್ತೀನಿ. ಸೊ ಪರದೆಯಿಂದ ಆ ಕಡೆ ಕುತ್ಕೊಂಡು ಅವ್ನಿಗೆ ಏನು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಮೇಕರ್ ಆಗಿ ಕೂಡ ನಾನು ಟ್ರೈ ಮಾಡೋದು. ಹಾಗಾಗಿ ನಿಮ್ಮನ್ನು ನಾನು ರೆಪ್ರೆಸೆಂಟ್ ಮಾಡಿನೇ ಸಿನಿಮಾ ಮಾಡ್ತೀನಿ. ಸೊ ನಿಮಗೆಲ್ಲ ಇಷ್ಟ ಆಗ್ತಿರೋ ನನಗೆ ತುಂಬ ಖುಷಿ ಆಗ್ತಾ ರಕ್ಷಣಾ ತುಂಬ ಖುಷಿ ಪಡ್ತಾರೆ. ನಿನ್ನೆ ನೋಡಿದ್ರು, ಬಟ್ ಹಾಗೆ ನಾವು ಸಿಕ್ಕಸ್ ನೋಡಬೇಕು ಅಂತ ಬಂದರು. ಅವ್ರು ಮತ್ತೆ ನಾನೇ ನೋಡ್ತಾ ಇದ್ದೆ, ಅವರು ಎಮೋಷನಲ್ ಆಗಿದ್ರು, ಕಣ್ಣ ನೀರಾಗ್ತಾ ಇದ್ರು. ಅದು ಅಂದರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ. ಅದನ್ನೇ ಅವರು ಹೇಳಿದ್ರು. ತಗೊಂಡು ಒಂದು 2 ಸತಿ ನೋಡಿದ್ರು, 3 ಸತಿ ನೋಡಿದ್ರು, ಅದು ಬೋರ್ ಆಗ್ತಾ ಇಲ್ಲ, ಥ್ರಿಲ್ ಹಂಗೆ ನಮ್ಗೆ ಅನಿಸ್ತಾ ಇದೆ ಅಂತ. ಸೊ ಶಿ ಇಸ್ ಆಲ್ಸೋ ವೆರಿ ಹ್ಯಾಪಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಚಿನ್ನ ಮುಟ್ತಾ ಇದ್ರಿ, 7 ಮನೆಯಲ್ಲಿ ಡೈಮಂಡ್ ಮುಟ್ಕೊಂಡಿದ್ದೀರಾ ಸರ್? ಇಲ್ಲ, ಒಳ್ಳೆ ಕಂಟೆಂಟ್ ಅಷ್ಟೇ, ಒಳ್ಳೆ ಕಂಟೆಂಟ್. ಅದನ್ನ ಸಿನಿಮಾ ನಾನು ಡೈರೆಕ್ಟ್ ಮಾಡಬೇಕಾದ್ರೂ ಅಷ್ಟೇ, ಪ್ರೊಡ್ಯೂಸ್ ಮಾಡಬೇಕಾದ್ರೆ ಆಡಿಯನ್ಸ್ ಥರ ನೋಡ್ತೀನಿ. ಇದು ನಾವು ಚೆನ್ನಾಗಾಗುತ್ತೆ ಅಂತ ನಮಗೂ ಆಸೆ ಇತ್ತು, ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಬಟ್ ಈ ರೇಂಜಿರೋ ಪ್ರತಿಕ್ರಿಯೆ ಸಿಗುತ್ತೆ, ಇಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಿಮ್ಮ ಥರ ಅದು ಚಿನ್ನದ ಗಣಿನೋ ಡೈಮಂಡ್ ಗಣಿನೋ ಅದು ಯಾವುದೋ ಒಳ್ಳೆ ಸಿನಿಮಾ ಆಗಬೇಕು, ನಮ್ಮ ಬ್ಯಾನರಿಂದ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಮುಟ್ಟಬೇಕು ಅನ್ನೋದೇ ನಮ್ಮ ಖುಷಿನೇ ಸರ್. ಅದಕ್ಕೆ ನಾನು ಯಾವುದೂ ನನ್ನ ಲೈಫಲ್ಲಿ ಅದರದೆಲ್ಲ ಪ್ಲಾನ್ ಮಾಡಿಲ್ಲ ಬ್ರದರ್. ಎಲ್ಲಾನು ದೇವ್ರು ಯಾವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣಿಗೆ ಹೊತ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾலும் ನಾನು ಅಷ್ಟೇ ಖುಷಿಯಾಗಿದ್ದೆ. ನನಗೆ BMW ಬಂದು ಅಷ್ಟೇ ಖುಷಿಯಾಗಿದ್ದೀನಿ. ನಾನು ನನಗೆ ಅದು ಲೈಫಲ್ಲಿ ಏನೂ ಚೇಂಜ್ ಮಾಡಲ್ಲ. ನನಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಾನು ಅದಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನೇ ಮಾಡ್ತೀನಿ ಹೊರತು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನನಗೆ ಯಾವುದೋ ಅಂಥದ್ದು ಗ್ರೇಟ್ ಆಸೆಗಳಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಈಗ ತಾನೇ ಫಸ್ಟ್ ಡೇ ಫಸ್ಟ್ ಶೋ ಏಳುಮಲೆ ನೋಡ್ಕೊಂಡು ಬಂದೆ. ನಮ್ಮ ಇಡೀ ಸ್ಥಳಮೂತನ ತಂಡ ಜೊತೆ ಸಿನಿಮಾ ನೋಡಿದ್ವಿ. ಆ್ಯಂಡ್ ಏಳುಮಲೆ ತಂಡ ಜೊತೆ ಸಿನಿಮಾ ನೋಡಿದ್ವಿ. ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತದೆ ಈ ಥರ ಒಂದು ಕನ್ನಡ ಸಿನಿಮಾ ನೋಡಿದ್ದೀನಿ ಅಂತ. ರಾಣಾ ಅವರು ಎಷ್ಟು ಕಷ್ಟಪಟ್ಟಿದ್ದಾರೋ ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ಗೆ ಆಮೇಲೆ
ಇಂಡಸ್ಟ್ರಿಗೆ ಆ್ಯಂಡ್ ನಮ್ಮ ತರುಣ್ ಸಿಂಗ್ ಅವ್ರಿಗೆ ನಮ್ಮ ತರುಣ್ ಇಂಥ ಒಂದು ಮೂವಿ ಮಾಡಿದಾರಂತ ಬಹಳ ಖುಷಿ ಆಗ್ತದೆ. ಸೊ ಇಂಥ ಒಳ್ಳೆ ಮೂವೀಸ್ ಮಾಡಾದ್ಮೇಲೆ ಜನ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಸೊ ಎಲ್ಲರೂ ಬನ್ನಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಏಳುಮಲೆನ ನೋಡಿ, ಈ ಸಿನಿಮಾ ಗೆಲ್ಲಿಸಿ ಅಂತ ಕೇಳ್ತೀನಿ. ತುಂಬ ವರ್ಷಗಳಾಗಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಪ್ರೀತಿ ಇರೋ ಕಥೆ ನೋಡಿ ತುಂಬ ವರ್ಷಗಳಾಗಿತ್ತು. ಆ್ಯಂಡ್ ಅವ್ರು ಪಡೋ ಕಷ್ಟ ಇದೆ, ಆ ಕಷ್ಟ ಸಿನಿಮಾದಲ್ಲಿ ನೋಡಬೇಕು. ಅವ್ರ ಪ್ರೀತಿನ ಪಡೆಯೋಕ್ಕೆ ಪಡೋ ಕಷ್ಟ ಬಹಳ ಸುಂದರವಾಗಿ ತೋರಿಸ್ತಿದ್ದಾರೆ, ಭಾಳ ಚೆನ್ನಾಗಿ ತೋರಿಸ್ತಿದ್ದಾರೆ. ಆ್ಯಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅದು. ಪುನೀತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಮಾತ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುತ್ತೆ. ಆ ಪ್ರೀತಿ ಸಿಗುತ್ತಾ ಇಲ್ವೋ ನೀವು ಸಿನಿಮಾಲೇ ನೋಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕ್ಯಾಮ್ರಾಮನ್ ಬೇಕು ಆಗಲೇ ರೆಸ್ಪಾನ್ಸಿಬಿಲಿಟಿ ಇದು ನಾವು ಗೆಲ್ತೀವಿ ಅನ್ನೋದಕ್ಕಿಂತ ಒಂದು ಸ್ಟ್ರಾಂಗ್ ಕಥೆ ಇತ್ತು ಅಂದ್ರೆ ಅದು ಯಾವಾಗಲೂ ಗೆಲುವಿದ್ದೇ ಇರುತ್ತೆ. ಆ ಕಥೆಗೆ ನಾವೆಲ್ಲರೂ ನೆಪ ಮಾತ್ರ ಅಷ್ಟೇ. ಇವ್ರು ಆರ್ಟಿಸ್ಟ್ ಆಗಿರ್ಬೋದು, ನಾವು ಡೈರೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ಕುಂದಾಪುರ ಇರ್ಬೋದು, ಎಲ್ಲರೂ ನೆಪ ಮಾತ್ರ. ಕತೆ ಒಂದೇ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಯಾವಾಗಲೂ. ಇವತ್ತು ಆ ಕತೆ ಕನೆಕ್ಟ್ ಆಗಿದೆ, ಅದು ರೀಚ್ ಆಗಿದೆ ಅಂತ ಅನ್ಕೋತೀವಿ. ಎಲ್ಲರೂ ನೀವು ಸಹಿತ ಎಲ್ಲರೂ ಜನ ಎಂಟೈರ್ ಕರ್ನಾಟಕ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಖುಷಿ ಆಗ್ತಿದೆ. ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನಗೆ ಅಕ್ಷರ ಕಲಿಸ್ಕೊಟ್ಟಂಥ ಗುರುಗಳಿಂದ ಹಿಡಿದು ನನಗೆ ಕೆಲಸ ಕಲಿಸ್ಕೊಟ್ಟ ಗುರುಗಳು ಎಲ್ಲರೂ ಇವತ್ತು ನನಗೆ ನೆನಪಾಗ್ತಿದ್ದಾರೆ. ಅವರೆಲ್ಲರಿಗೂ ಇದೊಂದು ಸಕ್ಸಸ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೆಂಟರ್ ಬನ್ನಿ. ಓಕೆ ಸರ್, ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಪ್ರೀಮಿಯರ್ ಶೋಗಳಾಯಿತು, ಇವಾಗ ನಮ್ಮ ಬೆಳಗಿನ ಶೋಗಳಾಯಿತು. ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ. ಅದಕ್ಕೆ ನಾನು ಫಸ್ಟು ನಮ್ಮ ನಿರ್ದೇಶಕರಿಗೆ ಹೇಳಿ ಮಾತಾಡೋಕ್ಕೆ, ಬಿಕಾಸ್ ಅವ್ರು ಮಾಡಿರೋ ಇದು ಅವ್ರು ಹೇಳೋರು ಇಲ್ಲ ಕತೆಗೆ ಎಲ್ಲರೂ ಕನೆಕ್ಟ್ ಆಗಿ ಕತೆನೂ ನೀವೇ ಮಾಡಿಲ್ಲ ಸೊ ಬೇಸಿಕ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಪಾಸಿಟಿವ್ ಆಗಿ ಎಲ್ಲರೂ ತುಂಬ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಇದೇ ರೀತಿ ಎಲ್ಲರೂ ದಯವಿಟ್ಟು ನಿಮಗೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ಇದೇ ರೀತಿ ನಮ್ಮ ಸಿನಿಮಾನ ಇನ್ನೂ ಸ್ಪ್ರೆಡ್ ಮಾಡಿ ಈ ಥರ ಪಾಸಿಟಿವ್ ರೆಸ್ಪಾನ್ಸ್ ಇರೋದು. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ, 100% ಕನೆಕ್ಟ್ ಆಗೇ ಆಗುತ್ತೆ. ನೋಡಿ ಈ ಸಿನಿಮಾನ, ಆಮೇಲೆ ನೀವೇ ಹೇಳಬೇಕು. ಹರೀಶ ಚಿನ್ನಿ ಮೇಡಮ್ ಹೆಂಗಿದೆ? ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತಾರಲ್ಲ, ಸೊ ಹಾಗೆ ಮಹಾನಟಿ ಆ್ಯಂಡ್ ಏಳುಮಲೆ ಚಿತ್ರ ಎರಡೂ ಕೂಡ ನನಗೆ ಪಾಠಶಾಲೆ ಆಗಿತ್ತು. ಆ್ಯಂಡ್ ನಮ್ಮ ಗುರುಗಳು ಪುನೀತ್ ಸರ್ ಆ್ಯಂಡ್ ತರುಣ್ ಸರ್ ಎಲ್ಲರೂ ನನಗೆ ಗುರುಗಳಾಗಿ ಟೀಚ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸಿನಿಮಾದಲ್ಲಿ. ಆ್ಯಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ. ಆ್ಯಂಡ್ ಒಳ್ಳೆ ತುಂಬ ಇಷ್ಟಪಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ. ಸೊ ಎಲ್ಲರೂ ನೋಡಬೇಕು ಈ ಸಿನಿಮಾ ಅಂತ ಕೇಳ್ಕೊಳ್ತೀನಿ. ಇವತ್ತಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಏಳುಮಲೆ. ಸೊ ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹರೀಶ್ ಸರ್, ಹರೀಶ್ ಸರ್ ಹೇಳಿ. ನನ್ನೊಂದು ಸೆಂಟರ್ ಬನ್ನಿ. ಮೀಡಿಯಾ ಅಂದರೆ ಮಾಧ್ಯಮ ಅನ್ನೋದು ಸಿನಿಮಾ ಪ್ರಮೋಟ್ ಮಾಡೋದು ಅಂದರೆ ನೀವು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡೋದ್ರದ್ದೇ ಇರುತ್ತೆ. ಅದಲ್ಲದೇನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಏನಿರುತ್ತೆ ಅದಲ್ಲೂ ಅಲ್ಲದೆ ನಿಮ್ಮೆಲ್ಲರಿಗೂ ಪರ್ಸ್ನಲಿ ಇದೊಂದು ಒಳ್ಳೆಯ ಸಿನಿಮಾ ಇನ್ನೊಂದು ಇಂಡಸ್ಟ್ರಿಗೆ ಮಾದರಿ ಆಗುತ್ತೆ. ಇದರಿಂದ ಇನ್ನೂ ಹೊಸ ಕಥೆಗಳು ಬರೋ ಥರ ಪ್ರಯತ್ನ ಇದೆ ಅಂತ ಅನ್ಸುತ್ತೆ. ಎಲ್ಲರೂ ಪರ್ಸ್ನಲ್ ಆಸಕ್ತಿ ದಯವಿಟ್ಟು ಜನಗಳಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ಕೊಡಿ. ಇದರಿಂದ ಮಾಧ್ಯಮ ಮತ್ತು ಸಿನಿಮಾಗಿರುವಂಥ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ನೀವು ತಲುಪಿಸೋದ್ರಿಂದನೇ ನಾವಿನ್ನೂ ಜನಕ್ಕೆ ತಲುಪೋಕೆ ಸಾಧ್ಯ ಅಂತ ನಿಮಗೆ ಎಲ್ಲ ಕೇಳೋದು. ಯಾರಲ್ಲೇ ವೇಟ್ ಬಿಟ್ಟಿರೋದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್, ಸೂಪರ್ ಸರ್. ತಲೆ ಮೇಲೆ